Hi all, welcome back to my channel KK Village Vlogs in Kannada. ಸೊ ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಹಾಗೆಯೇ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೆಲವರು ನಂಬಲ್ಲ. ಸೊ ಇದನ್ನು ನಂಬಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಎಫೆಕ್ಟಿವ್ ಫೇಸ್ ಪ್ಯಾಕ್ ಇದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸಿ ಮಾಡೋವಂಥದ್ದು. ಹೋಗಲಿ ತುಂಬ ಕಾಸ್ಟ್ಲಿ ಇದೆ, ಇದನ್ನು ತರೋದು ಹೇಗಪ್ಪ ಅನ್ನೋ ಥರನೂ ಅಲ್ಲ. ಸೊ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ಇದ್ದೇ ಇರುತ್ತೆ, ಹಾಗೆಯೇ ಕಡಲೆ ಹಿಟ್ಟು ಇದ್ದೇ ಇರುತ್ತೆ. ಸೊ ಅರಿಶಿನ, ಕಸ್ತೂರಿ ಅರಿಶಿನಾದ್ರೂ ಬಳಸ್ಬೋದು. ಇಲ್ಲ ಕಸ್ತೂರಿ ಅರಿಶಿನ ನಮ್ಮ ಮನೇಲಿ ಇಲ್ಲ ಅನ್ನೋರು ಮಾಮೂಲಿ ಅರಿಶಿನನಾದರೂ ಬಳಸ್ಬೋದು. ಸೊ ಅಥವಾ ಅರಿಶಿನ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕೋದು. ಸೊ ನಾನು ಕೆಲವೊಂದು ಸಲ ಅರಿಶಿನ ಹಾಕ್ತೀನಿ, ಕೆಲವೊಂದು ಸಲ ಅರಿಶಿನ ಹಾಕೋಲ್ಲ. ಸೊ ಇವತ್ತು ಅರಿಶಿನ, ಕಡಲೆ ಹಿಟ್ಟು ಹಾಗೆ ನಿಂಬೆಹಣ್ಣಿನ ರಸವನ್ನು ಬಳಸಿ ಒಂದು ಎಫೆಕ್ಟಿವ್ ಆಗಿರೋ ಫೇಸ್ ಪ್ಯಾಕನ್ನು ತಯಾರು ಮಾಡೋಣ, ಹಾಗೆಯೇ ಅದನ್ನು ಯೂಸ್ ಮಾಡೋಣ. ನಾನು ಅದನ್ನು ತುಂಬ ಸರಿ ಯೂಸ್ ಮಾಡಿದ್ದೀನಿ. ನಾನು ಯಾವುದೇ ಒಂದು ಹೇಳಿದರೂ ಕೂಡ ಅದನ್ನು ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ. ಅದರ ರಿವ್ಯೂನ ನಿಮಗೆ ಕೊಡೋದು, ಸುಮ್ಮನೆ ಸುಳ್ಳು ಏನು ಹೇಳೋದಕ್ಕೆ ಹೋಗಲ್ಲ. ಸೊ ಇನ್ನೂ ಒಂದು ತುಂಬ ಎಫೆಕ್ಟಿವ್ ಫೇಸ್ ಪ್ಯಾಕ್ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೇಸ್ ಪ್ಯಾಕ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆಯೇ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡೋದು, ಯಾವ ರೀತಿಯಾಗಿ ಹಾಕ್ಕೊಳ್ಳೋದು, ಎಷ್ಟು ಟೈಮ್ ಬಿಡಬೇಕು ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ನಾವು ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಂಡ್ಬಿಡೋಣ. ಸೊ 1 ಟೀ ಸ್ಪೂನಷ್ಟು ಮೊಸರು, ಹಾಗೆಯೇ ನಿಂಬೆಹಣ್ಣು, ಹಾಗೆಯೇ ಕಸ್ತೂರಿ ಅರಿಶಿನ, ಹಾಗೆಯೇ ಕಡಲೆ ಹಿಟ್ಟು. ಸೊ ಇಷ್ಟರಲ್ಲೇ ಮೊಸರು ಆಪ್ಷನಲ್ಲು, ಮೊಸರಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರನ್ನೇ ಹಾಕ್ಕೊಳ್ಳಿ. ತುಂಬ ಡ್ರೈ ಸ್ಕಿನ್ನು ಅಥವಾ ಆಯಿಲಿ ಸ್ಕಿನ್ ಇರೋರಿಗೆ ಬೇರೆ ಬೇರೆ ಥರ ಮಾಡಬೇಕಾಗತ್ತೆ. ಸೊ ತುಂಬ ಡ್ರೈ ಸ್ಕಿನ್ ಇರೋರು ಮೊಸರನ್ನು ಯೂಸ್ ಮಾಡಿ, ಹಾಗೆಯೇ ಆಯಿಲಿ ಸ್ಕಿನ್ ಇರೋರು ನೀರು ಅಥವಾ ರೋಸ್ ವಾಟರನ್ನು ಯೂಸ್ ಮಾಡಿ. ಸೊ ಇದು ಆಪ್ಷನಲ್ಲು. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಸೂಪರಾಗಿ ಕ್ವಿಕ್ಕಾಗಿ ಒಂದು ಫೇಸ್ ಪ್ಯಾಕನ್ನು ಇವಾಗ ರೆಡಿ ಮಾಡೋಣ. ಮೊದಲಿಗೆ ಇಲ್ಲಿ ನಾವು 1/4 ಸ್ಪೂನಷ್ಟು ಕಸ್ತೂರಿ ಅರಿಶಿಣವನ್ನು ಹಾಕೋಣ. ಸೊ ಇದಕ್ಕೇ ನಿಮ್ಮ ಫೇಸ್ಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನಾನಿಲ್ಲಿ 1/2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕೋಣ. ನಾನು ಕಡಲೆ ಹಿಟ್ಟು ಮತ್ತು ಮೊಸರನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಫೈನಲ್ ಆಗಿ ಲೆಮನ್ ಜ್ಯೂಸು, ನಿಂಬೆಹಣ್ಣಿನ ರಸವನ್ನು ಹಾಕೋಣ. ಸೊ ನಾನು ಒಂದು 10 ರಿಂದ 15 ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ. ಸೊ ಇವಾಗ ಇದು 4 ನೀಟಾಗಿ ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಇದನ್ನು ಮಿಕ್ಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಯಾವುದು ಶಾರ್ಟೇಜ್ ಇದೆ. ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇನ್ನೂ ತೆಳುವಾಗಬೇಕು ಅಂತ ಅನಿಸಿದರೆ ಮೊಸರು ಹಾಕ್ಕೊಳ್ಳಿ, ಅಥವಾ ತುಂಬ ತೆಳುವಾಯಿತು ಅನ್ನಿಸ್ದಾಗ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಆಗೋಯಿತು. ಸೊ ಇದು ಫೇಸ್ ಪ್ಯಾಕಿಗೆ ಪರ್ಫೆಕ್ಟಾಗಿದೆ. ಸೊ ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂತ ಏನಾದರೂ ಅನಿಸಿದರೆ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ಅಷ್ಟೇ, ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಸ್ಮೆಲ್ಲೇ ತುಂಬಾ ಚೆನ್ನಾಗಿದೆ, ಮೆಹಂದಿ ಸ್ಮೆಲ್ ಥರ ಬರ್ತಿದೆ. ಸೊ ಇದನ್ನು ನೀವು ವಾರದಲ್ಲಿ 3 ದಿನನಾದರೂ ಟ್ರೈ ಮಾಡಿ. ಸೊ ನಾನು ಡೈಲಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಬಟ್ ಕೆಲಸಗಳ ಮಧ್ಯೆ ಆಗಲ್ಲ. ಸೊ ಇದನ್ನು ವಾರದಲ್ಲಿ 3 ದಿನನಾದರೂ ಹಾಕಿ ಮುಖಕ್ಕೆ. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರ್ಗು ಸ್ವಲ್ಪ ನಿಂಬೆಹಣ್ಣಿನ ರಸನ ಕಡಿಮೆ ಹಾಕಿ ಯೂಸ್ ಮಾಡಿ, ಏನಾಗಲ್ಲ. ಸೊ ಡೈಲಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಅದೇ ಸ್ಕಿನ್ಗೆ ಹೊಂದ್ಕೊಂಡು ಚೆನ್ನಾಗಾಗುತ್ತೆ. ನೋಡಿ ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಫೇಸ್ ಪ್ಯಾಕು. ನೋಡಿ ಈ ರೀತಿಯಾಗಿ ಬಂದಿದೆ. ಸೊ ಈ ಟೆಕ್ಸ್ಚರಲ್ಲಿದ್ದರೆ ಕರೆಕ್ಟಾಗಿದೆ, ಕನ್ಸಿಸ್ಟೆನ್ಸಿ ಎಲ್ಲ ಪ್ರತಿಯೊಂದರ ಪ್ರಮಾಣ ಕರೆಕ್ಟಾಗಿದೆ ಅಂತ. ಇವಾಗ ಫೇಸನ್ನು ನೀಟಾಗಿ ಒಮ್ಮೆ ವಾಶ್ ಮಾಡಿ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ನಮ್ಮ ಸಿಂಪಲ್ ಹಾಗೆಯೇ ಎಫೆಕ್ಟಿವ್ ಹಾಗೆಯೇ ಕಡಿಮೆ ಟೈಮಲ್ಲಿ ಮಾಡ್ಬೋದಂತಹ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದಾದಂತಹ ಫೇಸ್ ಪ್ಯಾಕು ರೆಡಿಯಾಗಿದೆ. ಇದನ್ನು ಸ್ಪ್ಯಾಚುಲಾ ಮೂಲಕ ಕೂಡ ನೀವು ಹಾಕೋಬೋದು, ಅದೆಲ್ಲ ಎಲ್ಲರ ಮನೆಯಲ್ಲೂ ಇರಲ್ಲ. ಸೊ ಕೈಯಲ್ಲೇ ಕೂಡ ಹಾಕೊಬೋದು, ತೊಂದರೆ ಇಲ್ಲ. ನೀವು ಈ 2 ಬೆರಳುಗಳನ್ನು ಬಳಸಿ ಸ್ಪ್ಯಾಚುಲಾ ರೀತಿಯೇ ಈ ಬೆರಳುಗಳನ್ನ ಯೂಸ್ ಮಾಡಿ ಹಾಕೊಬೋದು. ಹಾಗೆಯೇ
ಫೇಸ್ ವಾಶಗೆ ನಾನು ಏನಪ್ಪ ಬಳಸ್ತೀನಿ ಅಂತ ಹೇಳಿದರೆ, ಫೇಸ್ ವಾಶ್ಗೆ ಅಕ್ಕಿ ಹಿಟ್ಟು, ಅದೇ ಸೇಮ್ ಕ್ವಾಂಟಿಟಿನಲ್ಲಿ ಕಡಲೆ ಹಿಟ್ಟು, ಹಾಗೆಯೇ ಸೇಮ್ ಕ್ವಾಂಟಿಟಿನಲ್ಲಿ ಹೆಸರು ಕಾಳು ಹಿಟ್ಟು, ಹೆಸರು ಕಾಳ್ದು ಹೆಸರು ಬೇಳೆದು ಹಿಟ್ಟು. ಸೊ ಅದನ್ನು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಮುಖಕ್ಕೆ ಮೊದಲು ಸೋಪನ್ನು, ನೀವು ಸೋಪು ಅಥವಾ ಫೇಸ್ ವಾಶ್ ಯಾವುದೇ ಆಗಿರಲಿ ಸ್ಪ್ರೆಡ್ ಮಾಡ್ಕೊಳ್ಳಿ, ನೀರು ಹಾಕಿ. ಆ ನಂತರ ಕೈಗೆ ಆ ಪೌಡರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಕೈಗೆ ಎತ್ಕೊಂಡು ಅದನ್ನು ಕ್ರೀಮ್ ರೀತಿಯಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೊ ಫೇಸ್ ಎಲ್ಲ ಅಪ್ಲೈ ಮಾಡಿ. ಸೊ ಅದು ಸೋಪಿನ ಜೊತೆ ನೀಟಾಗಿ ಸ್ಕಿನ್ನಲ್ಲಿರುವಂತಹ ಡಸ್ಟು, ಹಾಗೆಯೇ ಬ್ಲ್ಯಾಕ್ ಟೆಡ್ಸು, ವೈಟ್ ಟೆಡ್ಸ್ ಇದೆಲ್ಲನೇ ರಿಮೂವ್ ಮಾಡುತ್ತೆ. ಸೊ ಈ ರೀತಿಯಾಗಿ ಬಳಸೋದು ದಿನಕ್ಕೆ 2 ಟೈಮ್ ಬಳಸಿ. ಹಾಗೆಯೇ ಇದನ್ನು ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಆಗುವಂತಹ ವ್ಯತ್ಯಾಸ, ಬದಲಾವಣೆ ನೀವೇ ನೋಡ್ತೀರಾ. ನೋಡಿ, ಈ ರೀತಿಯಾಗಿ ತಗೊಂಡು ನೀಟಾಗಿ ನಿಮ್ಮ ಫೇಸ್ ಪ್ಯಾಕಿನ ಟೆಕ್ಸ್ಚರು ಕ್ರೀಮಿಯಾಗಿ ಇದ್ದರೆ ಈ ರೀತಿಯಾಗಿ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ತುಂಬ ಗಟ್ಟಿಯಾಗಿ ಅಥವಾ ಇನ್ನೂ ಸ್ವಲ್ಪ ತೆಳುವಾದರೆ ನಾವೀಗ ಸ್ಕಿನ್ಗೆ ಹಾಕ್ತಾ ಇದ್ದಂಗೆ ಇಲ್ಲೆಲ್ಲ ಇಳಿದೋಗ್ಬಿಡುತ್ತೆ. ಸೊ ಅದು ಟೆಕ್ಸ್ಚರು ಫೇಸ್ ಪ್ಯಾಕ್ ಅಂತ ಹೇಳಿದ ಮೇಲೆ ಅದು ನೀಟಾಗಿ ಪ್ಯಾಕಾಗಿ ಕೂತ್ಕೊಬೇಕು. ಆ ರೀತಿಯಾಗಿ ನಾವು ಅದನ್ನು ತಯಾರು ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಾವು ಇದನ್ನು ಅಪ್ಲೈ ಮಾಡಿದಾಗ ಸ್ವಲ್ಪ ಉರಿ ಅನಿಸುತ್ತೆ. ನಂದು ಕೂಡ ಸೆನ್ಸಿಟಿವ್ ಸ್ಕಿನ್ನೇ, ಹಾಗಾಗಿ ಧೈರ್ಯದಿಂದ ಹೇಳ್ತಾ ಇದ್ದೀನಿ. ಸೊ ಅದು ಅಡ್ಜಸ್ಟ್ ಆಗುತ್ತೆ ಸ್ಕಿನ್ಗೆ. ಸೊ ನಿಮಗೆ ತುಂಬ ಉರಿ ಅನಿಸಿದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ಕಸ್ತೂರಿ ಅರಿಶಿಣ ಅಥವಾ ಮನೆಯಲ್ಲೇ ಬಳಸುವಂಥ ಅರಿಶಿಣ, ಕಡಲೆ ಹಿಟ್ಟು, ಮೊಸರು ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಿಂಬೆಹಣ್ಣು ಹಾಕಿದರೆ ನೀವು ನೋಡಿರ್ಬೋದು, ನಿಂಬೆಹಣ್ಣಲ್ಲಿ ಹುಳಿ ಅಂಶ ಇರುತ್ತೆ. ಅದು ನೆಲಕ್ಕೆ ಬಿದ್ರೇ ನೆಲನೇ ಬೆಳ್ಳಗಾಗುತ್ತೆ, ಅದು 1 ವಾರ ಆದರೂ ಹೋಗಲ್ಲ. ಸೊ ಇನ್ನು ಮುಖ ಬೆಳಗಾಗಲ್ವಾ? ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಎಫೆಕ್ಟಿವ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ನಿಂಬೆಹಣ್ಣನ್ನು ಯೂಸ್ ಮಾಡಿದ್ದೀನಿ. ಕಸ್ತೂರಿ ಅರಿಶಿನ ಹಾಕೋದ್ರಿಂದ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ, ಹಾಗೆಯೇ ಸಾಫ್ಟ್ ಆಗುತ್ತೆ. ಹಾಗೆಯೇ ಅಪ್ಪರ್ ಲಿಪ್ಪಲ್ಲಿ ಇರುವಂತಹ ಹೇರ್ಸ್ ಕೂಡ ರಿಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ನಾವು ಹುಳಿ ಮತ್ತು ಅರಿಶಿಣದ ಅಂಶವನ್ನು ಸೇರಿಸಿರ್ತೀವಿ. ಇದೇ ಕಾರಣಕ್ಕಾಗಿ ಈ ಭಾಗಕ್ಕೆ ಹಾಕಬಾರ್ದು, ಮಿಸ್ ಆಗಿ ಆಯಿತು. ತುಂಬ ಸ್ಕಿನ್ನು ಆ ಭಾಗದಲ್ಲಿ ತುಂಬ ಸಾಫ್ಟ್ ಇರುತ್ತೆ. ಸೊ ಇದು ಬರೀ ಫೇಸ್ ವೈಟ್ನಿಂಗ್ ಫೇಸ್ ಪ್ಯಾಕ್ ಅಂತ ಮಾತ್ರ ಅಲ್ಲ, ಇದನ್ನು ಫುಲ್ಲು ಬಾಡಿ ವೈಟ್ನಿಂಗ್ ಆಗೂ ಬಳಸ್ಬೋದು. ಕೈಗಳಿಗೆ, ಕಾಲುಗಳಿಗೆ. ಇದು ಸನ್ ಟ್ಯಾನ್ಗೆ ರೆಮಿಡಿ ಆಗಿರೋದ್ರಿಂದ ನೀವು ಕೈಗಳೆಲ್ಲ ಬಿಸಿಲಿಗೆ ಕಪ್ಪಾಗಿರುತ್ತೆ, ಸ್ಕೂಲ್ ಮಕ್ಕಳಿಗೆಲ್ಲ ಈ ರೀತಿ ಆಗಿರುತ್ತೆ. ಸೊ ಅದಕ್ಕೂ ಕೂಡ ಇದನ್ನು ಬಳಸಬಹುದು. ಹಾಗೆಯೇ ಇದನ್ನು ಹಾಕಿ ಎಷ್ಟು ಹೊತ್ತು ಬಿಡಬೇಕಪ್ಪ ಅಂತ ಹೇಳಿದರೆ, ನಾವು ತಿಕ್ಕಾಗಿ ಹಾಕಿದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಷ್ಟೇ ಇಷ್ಟೇ ಅಂತ ಇಲ್ಲ. ಆದರೆ ಮಿನಿಮಮ್ಮು ಟೈಮ್ ಅಂತ ಹೇಳಬೇಕಂತ ಹೇಳಿದರೆ, ನಾವು ಮುಖಕ್ಕೆ ಹಾಕಿ 1/4 ಗಂಟೆ ಅಂದರೆ 15 ಅಥವಾ 20 ಮಿನಿಟ್ಸ್ವರೆಗೂ ಬಿಡಬೇಕು. ಆ ನಂತರ ವಾಶ್ ಮಾಡಿಕೊಂಡ್ರೆ ಆಯಿತು. ಅದೇ ಮುಖಕ್ಕೆ ಸ್ವಲ್ಪ ನಾವು ತಿಕ್ಕಾಗಿ ಅಂದರೆ ಮಂದವಾಗಿ ಹಾಕಿದಾಗ ಸ್ವಲ್ಪ ಜಾಸ್ತಿ ಟೈಮ್ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇದನ್ನು ಹಾಕಿ ನೀವು ಮನೆಯಲ್ಲಿ ಯಾವ ಕೆಲಸ ಬೇಕಾದರೂ ಮಾಡ್ಕೊಬೋದು, ತೊಂದರೆ ಇಲ್ಲ. ನಿಮ್ಮ ಕೆಲಸ ಎಲ್ಲ ಮುಗಿಯೋವರೆಗೂ ಇದು ಫೇಸಲ್ಲೇ ಡ್ರೈ ಆಗ್ತಾ ಇರುತ್ತೆ. ನೋಡಿ, ನಾನು ನೀಟಾಗಿ ನೆಕ್ಕಿಗೂ ಕೂಡ ಇದೊಂದು ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ. ನಾವು ಫೇಸ್ಗೆ ಇದನ್ನು ಅಪ್ಲೈ ಮಾಡಿದ ಹಾಗೆಯೇ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಬಿಕಾಸ್ ನೆಕ್ಕು ಕೂಡ ನಮ್ಮ ಫೇಸ್ ಥರನೇ ಟ್ಯಾನ್ ಆಗಿರುತ್ತೆ. ನಾವೇನು ಹಾಕ್ಕೊತೀವೋ ಅದನ್ನ ನೆಕ್ಕಿಗೆ ಹಾಕಲಿಲ್ಲ ಅಂದರೆ ನಾವು ಮುಖ ಎಲ್ಲ ತೊಳೆದು ಅಥವಾ ಮುಖಕ್ಕೆ ಕ್ರೀಮು ಅಥವಾ ಏನೇ ಹಾಕ್ದಾಗ್ಲೂ ನಮ್ಮ ಫೇಸೇ ಒಂದು ಕಲ್ಲರು, ಹಾಗೆಯೇ ನಮ್ಮ ನೆಕ್ಕೆ ಒಂದು ಕಲ್ಲರ್ ಆಗಿಬಿಡುತ್ತೆ.
ಅದಕ್ಕೋಸ್ಕರ ಯಾವುದೇ ಫೇಸ್ ಪ್ಯಾಕ್, ಯಾವುದೇ ಕ್ರೀಮ್, ಹಾಗೆಯೇ ನಾವು ಫೇಸ್ ವಾಶ್ ಮಾಡುವಾಗ ಕೂಡ ನೆಕ್ಕನ್ನು ಸೇರಿಸಿನೇ ನಾವು ಯಾವುದನ್ನು ಫೇಸಿಗೆ ಬಳಸ್ತೀವೋ ಅದನ್ನು ಬಳಸಿ ನೆಕ್ಕನ್ನು ವಾಶ್ ಮಾಡಬೇಕಾಗುತ್ತೆ. ಇದೊಂದು ಚಿಕ್ಕ ಟಿಪ್ಸ್ ಅಂತ ತಗೊಳ್ಳಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಾನು ಗೊತ್ತಿಲ್ಲದವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಡ್ರೈ ಆದಮೇಲೆ ಸಿಗೋಣ. ಸೊ ನೋಡಿರಲ್ಲ, ಡ್ರೈ ಆಗಿದೆ. ನಾನು ಒಂದು ಅರ್ಧ ಗಂಟೆ ಟೈಮ್ ಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ತಿಕ್ಕಾಗಿ ಹಾಕಿದ್ರಿಂದ ಅದು ಡ್ರೈ ಆಗೋದು ಲೇಟ್ ಆಯಿತು. ಅದು ಡ್ರೈ ಆಗೋವರೆಗೂ ನಾನಲ್ಲ ಯಾರೇ ಆದರೂ ಟೈಮಿಂಗ್ಸನ್ನು ಇಷ್ಟೇ ನಿಮಿಷದೊಳಗಡೆ ತೊಳ್ಕೊಬೇಕು ಅಂತ ತಕ್ಷಣ ತೊಳಿಬೇಡಿ. ಕೆಲವ್ರ ಸ್ಕಿನ್ನು ತುಂಬ ಹೀಟ್ ಇರುತ್ತೆ, ಅವ್ರಿಗೆ ಬೇಗ ಡ್ರೈ ಆಗುತ್ತೆ. ಕೆಲವ್ರದ್ದು ಅಷ್ಟು ಇರಲ್ಲ, ಹೀಟಾಗಿರಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ. ಸೊ ಅದು ಡ್ರೈ ಆದಾಗ ತೊಳ್ಕೊಳ್ಳಿ. ಇದು ಒಂದು ಟಿಪ್ಸು. ಇದೆಲ್ಲ ಆದಮೇಲೆ ನ್ಯಾಚುರಲ್ ಆಗಿ ಮನೆಯಲ್ಲಿ ರಾ ಮಿಲ್ಕ್ ಇರುತ್ತೆ, ಅದನ್ನು ಸ್ಕಿನ್ ಮಾಯ್ಶ್ಚರೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್.